ಹೊರತಮ್ಮ ಇವತ್ತು ದೇವ್ರಿಗೆ ಹೋಗಿ ಬರೋಣ. ದೇವ್ರಿಗೆ ಹೋಗಿ ಹೂವು ಕೇಳ್ಕೊಂಡು ಬರೋಣ. ಇನ್ನು ಯಾವಾಗ ಇನ್ನು ದೋರ್ಲು ಫಲ ಐತೇನಪ್ಪ ನಮ್ಮ ಅಮ್ಮನಿಗೆ ಇನ್ನು ಆಗ್ತಾವ ಅಂತ ಹೇಳಿ ದೇವ್ರನ್ನ ಹೂವು ಕೇಳೋಣ. ಯಾಕನ ಹುಡುಗರು ಆಗಲಿಲ್ಲಮ್ಮ. ಅದಕ್ಕಾಗೇನ. ಅಯ್ಯೋ ಬಿಡಜ್ಜಿ, ನಮ್ಮ ಮದುವೆ ಆಗಿ ಇನ್ನೆಷ್ಟು ದಿವಸ ಆಗೈತಿ. ನೀನಂತೂ ನಿನ್ನ ಆಗಲಿಲ್ಲ ಆಸ್ಪತ್ರೆಗೆ ಹೋಗೋಣ ದೇವ್ರಿಗೆ ಹೋಗೋಣ ಅಂತ ಹೇಳಿ ಏನಂಗೆ ಬಲವಂತ ಮಾಡ್ತೀಯ. ಸುಮ್ಕಿರು. ಇನ್ನು ಏನು ಆಗದಿದ್ರು ಒಟ್ಟೆ ನನಗೇನು ವರ್ಷದೊಳಗೆ ಆದ್ರೆ ಅಂದ. ಒಬ್ಬೊಬ್ರಿಗೆ ವರ್ಷದೊಳಗೆ ಆಗ್ಬಿಡ್ತಾವೆ. ಅದಕ್ಕಾಗೇನ ರಪ್ಪನ ಆದ್ರತ್ತ ಹೆಂಗಾತ ಬೆಳ್ಕೊಂತ ಹುಡುಗರು ಅಮ್ಮಂಗೆ ನಮಗೆ ಆಸೆ. ಏಳೊತ್ತಿಗೆ ನಮ್ಮ ಮಕ್ಳು ಆಗ್ತಾವೋ ಎತ್ತಿ ಆಡಿಸಿ ಸಾಕೇನೋ ಅಮ್ಮಂಗೆ ಆಗ್ತೈತಿ. ಅದಕ್ಕೇನೆ ನಾನು ಹೇಳಿದ್ದು ದೇವ್ರಿಗೂ ಪಾರ್ಗೂ ಹೋಗೋದು, ಆಸ್ಪತ್ರೆ ತೋರಿಸ್ಕೊಂಬಂದು ಅವೆಲ್ಲ ಮಾಡಬೇಕು. ಆಸ್ಪತ್ರೆಗೆ ಹೋದರೆ ಬೈತಾರೆ ಕಣಜ್ಜಿ ಡಾಕ್ಟ್ರು. ಇನ್ನು ಎಷ್ಟು ದಿವಸ ಆಗೈತೆ ಅಲ್ಲಿ ಈಗಲೇ ಬಂದಿದ್ದೀರಾ, ಒಂದು ವರ್ಷನ ಆಗಿಲ್ಲ ಏನಿಲ್ಲ ಅಂತ ಹೇಳಿ ಬೈತಾರೆ. ಸುಮ್ಕಿರು ನೀನು. ಅಲ್ಲಿ ಬೈಸ್ಕೊಂಬರಕ್ಕೆ ಹೋಗ್ತೀಯ. ಇವಾಗೆಲ್ಲನ 1 ವರ್ಷ 2 ವರ್ಷ ಆದಮೇಲೆ ಆಗೋದು. ಲೇಟಾಗಿ ಆಗಲಿ ಬಿಡು. ಏನು ನಾವು ಮನೆಗೇನೆ ಕಟ್ಕೊಂಡಿಲ್ಲ ಏನಿಲ್ಲ. ಏನಂತೀವಿ ಅತ್ತೆ ಇದು ಯಾವುದು ದೇವ್ರಿಗೆ ಹೋಗೋಣ ಅಂತ ಕರಿತೈತಿ. ನಮ್ಮ ಮಕ್ಕಳಾಗಲಿಲ್ಲ ಇಷ್ಟು ದಿವಸ ಆಯಿತು ಅಂತ ಹೇಳಿ ಅದನ್ನೇ ಯೋಚನೆ ಮಾಡ್ತೈತಿ ಇವಜ್ಜಿ. ಅದಕ್ಕೆ ನಾನು ಇನ್ನೆಷ್ಟು ದಿವಸ ಆಗೈತೆ ಸುಮ್ಕಿರಜ್ಜಿ ಅಂತ ಬೈದರೆ ನೋಡಿ ಅಮ್ಮ ಆ ದೇವ್ರಿಗೆ ಹೋಗೋಣ ಹೂವು ಕೇಳೋಣ, ಆ ದೇವರು ಚೆನ್ನಾಗಿರುತ್ತೆ ಈ ದೇವ್ರು ಚೆನ್ನಾಗಿರುತ್ತೆ ಅಂತ ಬರೇ ದೇವ್ರಿಗೆ ಕರ್ಕೊಂಡು ಹೋಗುತ್ತೆ. ಹೆಂಗೋ ಇನ್ನು ಮದುವೆ ಆಗಿನ್ನೂ 1 ವರ್ಷನೂ ಆಗಿಲ್ಲ. ಇನ್ನು ಆಗಲೇ ಬಿಡು ಮೆಲ್ಲಕ್ಕೆ ಆಗಲಿ ಅಂತಂದರೆ ಇವಜ್ಜಿದೇ ನನಗೇನೆ ಅರ್ಜೆಂಟು. ದೇವ್ರ ಪರಮಾತ್ಮ ಯಾವಾಗ ಕೊಡ್ತಾನೆ ಅವಾಗ ಆಗುತ್ತೆ. ಅದನ್ನೇನು ಅವನು ಬಲವಂತ ಮಾಡಬಾರ್ದು. ಕೊಡಪ್ಪ ಅಂತ ಅವನಿಗೆ ಯಾವಾಗ ಕೊಡಬೇಕು ಅನ್ಸುತ್ತೆ ಅವಾಗ ಕೊಡ್ತಾನೆ. ಅಯ್ಯೋ ಬಿಡತ್ತೆ ಅಂತ ನೀನೇ ನಾಳೆ ಒಂದು 20 ವರ್ಷ ಆಗೈತೆ ಅಮ್ಮಂಗೆ ಅಮೃತಮ್ಮ ಮಕ್ಕಳಾಗಲಿಲ್ಲ ಅಂತ ತಲೆ ಕೆಡಿಸ್ಕೊಂತೀಯ. ಇನ್ನು ಆಗಿರೋದೇನೆ ಇನ್ನು ಒಂದು 6-7 ತಿಂಗಳಾಗಿರ್ಬೇಕೇನಮ್ಮ ಮದುವೆ ಆಗ ಅಷ್ಟೇನಿ. ನೀನೇನು ಹಂಗೇನೆ ಅಲ್ಲಿ 20 ವರ್ಷ ಆಗೈತೆ ಅಮ್ಮಂಗೆ ಆಡ್ತಾ ಇದ್ದೀ. ಯಾರನ್ನ ಕಂಡ್ರೆ 20 ವರ್ಷ ಆಗೈತಪ್ಪ ಮಕ್ಕಳಾಗಲಿಲ್ಲ ತಮಗೆ ಅನ್ಕೋಬೇಕು. ಆಗಿರೋದು ನೋಡಿದ್ರೆ ಅಲ್ಲಿ ಮದುವೆ ದಿನ ಆಗೇ ಇಲ್ಲ. 1 ವರ್ಷದ ಮೇಲೆ ಆಗೋದು ಸುಮ್ಕಿರು. ವರ್ಷದ ಮೇಲೆ ಆಗಲೇಳಿ ಏನು ವರ್ಷದೊಳಗೆ ಆಗಬಾರ್ದು. ಏನು ಹಿಂದ್ಗುಂಟೇನೆ ಮದುವೆ ಆಗಿ ಹಿಂದ್ಗುಂಟೇನೆ ಆಗಬಾರ್ದು ಬಿಡತ್ತೆ. ನೀನು ಮದುವೆ ಆಗಿ ಹಿಂದ್ಗುಂಟೇನೆ ಆಗ್ಬಿಡ್ಬೇಕು ಮಕ್ಕಳು. ಹಂಗಾದ್ರೆ ಬೆಳಕಂತವತ್ತು ಆಗಬೇಕು. ಹುಡುಗ್ರು ಇರ್ಬೇಕಮ್ಮ. ಹುಡುಗ್ರು ಇಲ್ಲ ಅಂದಮೇಲೆ ಇವಾಗ ಒಟ್ಟುನು ಎಲ್ಲಿ ನೋಡಿರ್ಬೇಕು ಮಕ್ಕಳಾಗಲಿಲ್ಲ ಎಂಬ ಸುದ್ದಿ ಕೇಳ್ತೀವಲ್ಲ, ಮಕ್ಕಳಿಲ್ಲ ಅಂತ. ಅದಕ್ಕೆ ನನಗೊಂಥರ ಭಯ. ನಮ್ಮರು ತಮಗೆ ಇನ್ನೂ ಆಗಲಿಲ್ಲ ಅಮ್ಮಂಗೆ ಆಗುತ್ತೆ. ಅದಕ್ಕಾಗಿನ ನಾನು ಬಾರಮ್ಮ ಅತ್ತ ಹೋಗಿ ಬರೋಣ ಅಂತ ಹೇಳಿ ನಾನು ಅದಕ್ಕೆ ಕರೆದಿದ್ದು. ಇಲ್ಲಿ ಯಾವ ದೇವರು ಸೇನ ಕೊಡುತ್ತೆ, ಅದಕ್ಕೆ ಹೋಗಿ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ. ಇವತ್ತೇನಂತೂ ಏನು ಅರ್ಜೆಂಟ್ ಏನು ಬೇಕಂದಂಗೆಲ್ಲ ನಾ ಆಗಲ್ಲ. ಪರಮಾತ್ಮ ಯಾವಾಗ ಕೊಡ್ಬೇಕು ಅವಾಗ ಕೊಡ್ತಾನೆ ಸುಮ್ಕಿರು. ನಿಂದೆ ನಂಗೇನು ಅರ್ಜೆಂಟ್ ಬೇಡ. ಪ್ರವಿ ಋತಮ್ಮ ಪ್ರವಿಲ್ವೇನೆ ಇವಳಾಕೆ ಬಂದ್ಲಿ ಇವಳು ನಮ್ಮ ಮನೆಯಕ್ಕೆ ನಡಿ ಆಶಿಕೆ ಏಯ್ ನಮ್ಮ ಮನೆಯಕ್ಕೆ ಬಂದು ನಡಿ ಆಶಿಕೆ. ಅಲ್ಲ ಯಾಮಕ್ಕೆ ನಮ್ಮ ಮನೆಯಕ್ಕೆ ಕಾಲಿಕ್ಕೊಂಡು ಬಂದವಳತ್ತು ಇದ್ದರಿದ್ರದವಳು. ಅಯ್ಯೋ ಯಾಕೆ ಹಂಗೆ ಆಡ್ತೀರಿ ಸುಮ್ಮನಿರ್ರಿ. ನನ್ನ ತಮ್ಮನೂ ನಮ್ಮ ತಮ್ಮನೇ ಅಂತಿನೋ ಮಾತಾಡ್ಸಕ್ಕೆ ಬಂದಿದ್ದೀನಿ. ಬಾರಮ್ಮ ಋತು ಇಲ್ಲೇ ಇದೆಯಾ? ಬಾ ಪ್ರವೀಣ್ ಕರ್ಕೊಂಡು ಮನೆಗೆ ಹೋಗೋಣ. ಬಾರಮ್ಮ ನನಗೂ ಯಾಕೆ ಚೆನ್ನಾಗಿಲ್ಲ. ಬಾ. ಏಯ್ ಹಸಿಕ್ ನಡಿ ನಮ್ಮ ಮನೆಗೆ ಕಾಲಿಕ್ಕಬೇಡ ನೀನು. ನೀನು ಮಾಡಿರೋ ಕೆಲಸಕ್ಕೆ ನನಗಂಗೆ ಎಂತೆಂಥ ಮಾತು ಬೈದು ಬಿಡ ನನ್ನ ಹಂಗೆ ಆಗ್ತೈತಿ. ಇನ್ನು ಯಾಮಕ್ಕ ಇಕ್ಕೊಂಡು ನಮ್ಮ ಮನೆಗೆ ಕಾಲಿಕ್ಕೆಂಬ ನಿನ್ಗೇನೇಂದ್ರೆ ಸಲಕೊಲಿ ಇಲ್ಲ ಕಣಿಸುಗಣ. ಎಲ್ಲ ಮಾಡೋದೆಲ್ಲನ ಎಂಥ ಕೆಲಸ ನೀನು. ಇನ್ನು ಯಾಮಕ್ಕ ಇಕ್ಕೊಂಡು ನಮ್ಮ ಮನೆಗೆ ಬಂದಿದೀಯ. ನಾಸಿಕೆ ಆಗಲ್ವೇ ನಿನಗೆ ಒಂದು ಈಟ ನಾನು. ಇನ್ನು ನಮ್ಮ ಮನೆಯಕ್ಕೆ ಮಕ್ಕ ಇಕ್ಕೊಂಡು ಬಂದಿದೀಯೇ. ನಾನು ಒಂದಿರೋ ಮಾತಿಗೆ ಇನ್ನೊಬ್ಬರಾಗಿದ್ರೆ ನಮ್ಮ ಮನೆಗೆ ಕಾಲಿಕ್ತಿರ್ಲಿಲ್ಲ. ಈಗ ಬೇಕಾಗಿದ್ದಾರೆ ತಮ್ಮ. ಇಷ್ಟು ದಿವಸ ಬೇಕಾಗಿರಲಿಲ್ಲ, ಈಗ ಬೇಕಾಗಿದ್ದಾರೆ. ಈಗ ತಮ್ಮ ಅಂತ ಇವಾಗ ಬಂದಿರೋದು ನೋಡು. ತಮ್ಮನಿಲ್ಲ ಯಾರು ಇಲ್ಲ. ಅಲ್ಲ ನಾನು ಯಾಕೆ ಸೆಣಕ್ಕಿರಲಿಲ್ಲ ಅದಕ್ಕೆ ತೋರಿಸ್ತಾನೆ ಅಂತ. ಇವಾಗ ನೋಡು ನಮ್ಮ ಅಕ್ಕರ್ನೆಲ್ಲ ಗರ್ವ ನೋಡ್ಕೊಂತಾನೆ. ನಾನೇನೇ ಮಾಡಿದ್ದೆ ಅವನಿಗೆ ನೋಡ್ಕೊಂತಾನೆ ಕರ್ಕೊಂಡು ಹೋಗ್ತಾನೆ ಆಸ್ಪತ್ರೆಗೆ ಅಂತ. ಅಣ್ಣ ತಮ್ಮಗಳಿರೋದೇನೆ ಅಕ್ಕ ತಂಗಿಯರ ಕಷ್ಟ ಸುಖ ನೋಡೋಕ್ಕಲ್ವಾ. ಅದಕ್ಕೆ ನಾನು ಪ್ರವೀಣ್ ಕರ್ಕೊಂಡು ಹೋಗೋಣ ಅಂತ ಬಂದು ಏನು ಮಾಡೋಣ ನೋಡಮ್ಮ. ನನಗಿಂತ ಪರಿಸ್ಥಿತಿ ತಪ್ಪಾಯ್ತು. ನಾನು ಮಾತಾಡಿರೋದೆಲ್ಲನ ಮನ್ಸಲ್ಲಿ ಏನು ಇಟ್ಕೊಂಬಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಇವಾಗ ನಾನು ಚೆನ್ನಾಗಿರ್ತೀನಿ ಹೋಗ್ತಾ. ಅಯ್ಯೋ ನೀವು ಚೆನ್ನಾಗಿರೋದು ಸಾಕು, ನೀವು ಮಾತಾಡೋದು ಸಾಕು, ನೀವು ಅಂಬೋದು ಸಾಕು, ನೀವು ಜಗಳ ಮಾಡೋದು ಸಾಕು. ಬೇಡಮ್ಮ ತಾಯಿ ನಿನ್ನ ಸಾವಾಸ ಬೇಡ. ಕೈ ಮುಗಿತೀನಿ ಹೊರಟೋಗು. ನಿನ್ನ ಸಾವಾಸ ಮಾತ್ರ ನಮಗೆ ಬೇಡ ತಾಯಿ. ಹೊರಟೋಗಿ ತಾಯಿ ನೀನು ಹೊರಟೋಗಿ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಹೋಗು. ನಿನ್ನ ಸಾವಾಸ ಬೇಡಮ್ಮ. ನಿನ್ನ ಸಾವಾಸ ಅಯ್ಯಪ್ಪ ಉಪವಾಸ ಇದ್ರೆ ನಿನ್ನ ಸಾವಾಸ ಮಾಡಬಾರ್ದು ಅಮ್ಮಂಗಾಗುತ್ತೆ.
ನಾಸಿಕ್ ಕಳ್ಸಿ ಹೇಳ್ತೀನಿ ಅವಳನ್ನ. ಮನ ಮರ್ಯಾದಿಲ್ದಳು ನಮ್ಮ ಮನೆಯಕ್ಕೆ ಬಂದವಳಿ. ನಾಸಿಕ್ ಕೆಟ್ಟಾಳು. ಮನ ಮರ್ಯಾದಿದ್ರೆ ಸರಿ ಅವಳಿಗೆ. ಅಲ್ಲ ಬಂದಿರೋದು ನೋಡಿ ಯಾ ಮಕ್ಕಿಗೆ ಬಂದಳು ಇವಳು. ಹೋಗು. ಅಲ್ಲ ನಾವು ಒಂದಿರೋ ಮಾತಿಗೆ ಇನ್ನೊಬ್ರಾಗಿದ್ರೆ ಬೋತಿರಲಿಲ್ಲ ನಮ್ಮ ಮನೆಯ ತಕ್ಕಿ. ಅಲ್ಲ ಇನ್ನು ಮನೆಯಕ್ಕೆ ಬಂದೈತಲ್ಲ ಇದು ನಡಿ ಅಷ್ಟೇ. ನಡಿ ಇನ್ನು ಮಕ ನೋಡುತ್ತಿ. ನಿನ್ನ ಮಕ ನೋಡೋಕ್ಕೂ ಸರ್ ಬರಲ್ಲ ನನಗೆ. ನಮ್ಮ ಮನೆಗೆ ಯಾಕೆ ಬತ್ತೀಯಾ? ಈಗ ತಮ್ಮ ನೆಂಟಂಪ ಬಂದವಳಿ. ಸೆನಕ್ಕಿಲ್ಲ ಅವಳು ಮದುವೆ ಆದ ಹಂಗೆ ಹಿಂಗೆ ಅಂತೇಳಿ ಇಲ್ಲದ್ದೆಲ್ಲ ಗಂಟಲಿ ಮಾಡ್ಕೊಂಡು ಮಾತಾಡ್ಕೊಂಡು ಮ್ಯಾರದ್ಲು ಲೌಡಿ. ಈಗ ಯಾಕೆ ಬಂದವಳ? ಅಯ್ಯೋ ನೀವು ಅದು ಯಾಕೆ ಹಂಗೆ ಆಡ್ತೀರಿ? ಸುಮ್ಮನಿರಮ್ಮ ತಾಯಿ. ಏನು ಹಂಗೆ ಆಡ್ತಾ ಇದ್ದೀರಲ್ಲ? ಯಾಕೆ ಹಂಗೆ ಆಡ್ತಾ ಇದ್ದೀರಾ? ಅಂದರೆ ನೀನು ಮಾಡಿರೋ ಕೆಲ್ಸಕ್ಕೆ ಕಣೆ. ಸುಮ್ಮನೆ ಹೋಗಿ ಸಿಕ್ಕಿ ಹೋಗಿ. ಅವರಿಲ್ಲ, ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಏನೋ ಕೆಲಸ ಐತೆ ಅಂತೇಳಿ ಕೆಲ್ಸಕ್ಕೆ ಹೋಗ್ಯವ್ರೆ. ಅವರಿಲ್ಲ. ನಿನ್ನ ತಮ್ಮ ಇಲ್ಲ, ನಿನ್ನ ತಮ್ಮ ನೋಡ್ಕೊಂಡು ಬಂದಿದ್ದೀ ತಾನೆ, ನಿನ್ನ ತಮ್ಮ ಇಲ್ಲ. ಅಲ್ಲ ಕಣಮ್ಮರು ತಮ್ಮ ಇವಾಗ ಬತ್ತ ಹೋಗ್ತಾ ಸೆನಕ್ಕಿರ್ರಿ ನೋಡಿ. ನನಗೋಗಿ ಸೆನಕ್ಕಿಲ್ಲ ಅದಕ್ಕಾಗಿ ಇವಾಗ ನಮ್ಮ ಅಕ್ಕ ಇರೋ ಬರಲ್ಲ ಏನಿಲ್ಲ. ನಾನು ಬತ್ತ ಹೋಗ್ತಾ ಸೆನಕ್ಕಿರ್ತೀನಿ ಅಂತ. ನಮ್ಮ ಅಕ್ಕ ಇರ್ದ ಜೀವನ ಹೆಂಗೆ ಸರ್ ಮಾಡಿದ್ನ ನನ್ನ ತಮ್ಮ, ಹಂಗೇನೆ ಅವ್ರ ಮಾಮ್ಗೆ ಹೇಳಿ ನನ್ನ ಜೀವನನು ಹಂಗೆ ಸರ್ ಮಾಡಿರತ್ತ. ನಾನು ಎಲ್ಲರ ತಗೋ ಸೆನಕ್ಕಿರ್ತೀನಿ. ಅದಕ್ಕೇನೆ ಅವ್ರ ಮಾಮ್ಗೆ ಹೇಳ್ತಾನೆ ಅಂತ ಅವರು ಮನೆ ತಕ್ಕೆ ಹೋಗೋಣ ಅಂತಂದರೆ ಹೋಗೋಕ್ಕಾಗಲ್ಲ ಇವಾಗ. ಅಕ್ಕಿ ಇವನಾದ್ರೆ ಬಂದು ಋತು ನೀನನ ಹೇಳಮ್ಮ. ಅವ್ರನ್ನೆಲ್ಲ ಕರೆಸಿ ಹೇಳಿ ನಮ್ಮ ಅಕ್ಕರನ್ನೆಲ್ಲ ಕಳಿಸ್ತಂತಲ್ಲ. ಹಂಗೆ ನನಗೂ ಒಂದಿಟ್ಟು ಸಹಾಯ ಮಾಡಮ್ಮ. ನಿಮಗೆ ಬೇಕಾದಾಗ ನೀವು ಬರ್ತೀರ. ನಿಮಗೆ ಬೇಕಾದಾಗ ಮಾತ್ರನ ಯಾವಾಗ ಹೆಂಗೆ ಬೇಕಾದ್ರೂ ಮಾತಾಡ್ಕೊಂಡು ಕೆಲಸ ಆಗೋವರೆಗೂ ಇರ್ತೀರ. ಆಮೇಲೆ ನಿಮ್ಮ ಬುದ್ಧಿ ತೋರಿಸ್ತೀರ ಅನ್ನೋದು ಗೊತ್ತು. ಸುಮ್ಮನೆ ಇಲ್ಲಿಂದ ನಾವು ಹೊರಟೋಗಿ ಸುಮ್ಮನೆ ಹೋಗ್ಸುಗೋಣ. ಒಳ್ಳೆ ಮಾತನಾಗಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಸಿಕ್ಕೋದ್ರೆ ಸರಿ. ನೀನು ಮಾಡಿರೋ ಕೆಲಸಕ್ಕೆ ಇಲ್ಲೋಡು, ನೀನು ನಮ್ಮನೆ ಒಳಗಡೆ ಕಾಲಿಕ್ಕಬಾರ್ದು. ನಮ್ಮ ಮನೆಯಾಗ ಬರೋ ಯೋಗ್ಯತೆ ಇಲ್ಲ ಅವಳಿಗೆ. ನಡಿ ಹಸಿಕೆ ನಡಿಯೇ ನಡಿ. ಇನ್ನಂತಾಳು ನಮ್ಮ ಮನೆಯಾಗ ಕಾಲಿಕ್ಕಿರಿ ಇಲ್ಲದ್ದರಿದ್ರೆ ಸುತ್ತೆ ಮುತ್ತಿ. ನಡಿ ಹಸಿಕೆ ನಡಿಯೇ. ನಡಿ. ನೀನು ಬಂದು ಆಲೇನೆ ನಿನ್ನ ಕಾಲಿಕ್ಕಿ ನಿನ್ನ ಕಾಲ್ಗುಂಡ್ದಿಂದಾನ ಎಲ್ಲ ಹಾಳಾಗೋಯ್ತು. ನಡಿ. ನಮ್ಮ ಮನೆ ಇನ್ನು ಏನು ಬಂದಿದ್ಯಾ ನಮ್ಮ ಮನೆಯಾಗ ಕಾಲಿಕ್ಕೊಂಡು ಯಾಮಕ್ಕ ಇಕ್ಕೊಂಡು ಬಂದಿದ್ಯಾ? ನಡಿ ಹಸಿಕೆ. ಅಯ್ಯೋ ಹಿಂಗಂತೀರ. ಹೋಗು. ನಾವೆಲ್ಲರ ತಗೋ ಸೆನಕ್ಕಿರ್ಬೇಕಂದ್ರೆ ನಮ್ಮನ್ನ ಏನೇ ಅಂದ್ರೂ ನಂಬಲ್ಲ. ಏನೇ ಅಂದ್ರೂ ಇವ್ರು ನಂಬೇಡ್ರಿ ಕಣಮ್ಮ. ನಾವಂತೂ ನಂಬಲ್ಲಮ್ಮ. ಇವಳ ಬುದ್ಧಿ ಹೆಂಗೆ ಅಂತ ನಮ್ಗೆ ಗೊತ್ತು. ನಾವು ಏನೇಂದ್ರೂ ನಂಬಲ್ಲ. ಸುಮ್ಮನೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಇವಟಾನ ಯಾರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡ್ರೆ ನಿಮಗೆ ತಲೆ ಕೆಡುತ್ತೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಇಂಥವ್ರನ್ನೆಲ್ಲ ಕೈ ಬಿಟ್ಟಾಗ ಸುಮ್ಮನಾಗಬೇಕು. ಮತ್ತೆ ಇವಳು ಹೆಂಗಂದ್ರೆ ಇವಾಗ ಒಂದು ದುಡ್ಡು ಪಡ್ಡು ಎಲ್ಲ ಖಾಲಿಯಾಗೈತಿ. ದುಡ್ಡಿನ ಮುಂಚೆ ನತ್ಯ ಮನೆಗೆ ಸೇರ್ಕೊಂಬಕ್ಕಾಗಿನ. ಬೇಕಾದ್ರೆ ಒಂದು ದುಡ್ಡು ಕುಡಿಕೊಂಬ್ಲಿ ಅದು ಇದೇ ಬೇರೆ. ದುಡ್ಡು ಇಲ್ದಾಗ ಅಷ್ಟೇ. ಈಗ ಮನುಷ್ಯರು ಬುದ್ಧಿ ಕಲ್ಸೋದೇ ದುಡ್ಡು ಅಂತಿ. ದುಡ್ಡು ಇಲ್ದಾಗೆ ಅಂತೆ ಮನುಷ್ಯರು ಮೆತ್ಕಾಗೋದು. ದುಡ್ಡಿದ್ದಾಗ ಒಂಥರನ ಅಹಂಕಾರ ಬರುತ್ತಂತ ಮನುಷ್ಯನಿಗೆ. ದುಡ್ಡು ಇಲ್ದಾಗಲೇ ಮತಿ ಮನುಷ್ಯನ ಅಹಂಕಾರ ಕಡಿಮೆ ಆಗೋದು. ದುಡ್ಡು ಇಲ್ದಾಗ ನೋಡು. ಇವಾಗ ನೋಡು ದುಡ್ಡಿಲ್ಲ ಅದಕ್ಕೇನೆ ಹೆಂಗಿರೋದು. ದುಡ್ಡಿದ್ದಾಗ ಲೆವೆಲ್ಲೇ ಬೇರೆ. ಅಯ್ಯ ಅವಳೇ ಅಂತಾರ. ಅಯ್ಯಯ್ಯಯ್ಯ ನೋಡ್ಬೇಕು ಹಂಗೆ ಅವಳನ್ನ. ಅಯ್ಯಯ್ಯಯ್ಯ ದುಡ್ಡಿದ್ದಾಗ ಏನು ಅನ್ನಂಗೆ ಇರೋದೇ ಇಲ್ಲ ಅಂತಾಳೆ. ಹಂಗವಳು. ಅವಳೆ ಅಂತಾಳು. ನನಗೆ ಗೊತ್ತೈತೆ ಅವಳೆ ಅಂತಾಳು ಅಂತ. ದುಡ್ಡಿದ್ದ ನೋಡ್ಬೇಕವಳು ಅವತಾರಗಳ. ನೋಡ್ಬೋದು ಹೇಳೋಕ್ಕಾಗಲ್ಲ ಅಂಥ ಅವತಾರಗಳು ದುಡ್ಡಿದ್ದಾಗ. ದುಡ್ಡಿದ್ರೇನೆ ಅಂತೆ ಅಹಂಕಾರ ಬರೋದು ಮನುಷ್ಯನಿಗೆ. ದುಡ್ಡಿಲ್ಲ ಅಂತಂದರೆ ಎಂಥವ್ರು ಮೆತ್ಕಾಗ್ತಾರೆ. ದುಡ್ಡೇ ಅಂತೆ ಬುದ್ಧಿ ಕಲ್ಸೋದು ಮನುಷ್ಯನಿಗೆ. ಈಗ ಬಂದವಳೆ ಸುಗುಣ. ದುಡ್ಡಿಲ್ವಲ್ಲ ಕೈಯಾಗಿ ಅದಕ್ಕೇನೆ ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕಂತೆ. ದುಡ್ಡಿಲ್ಲ ಅಂತೇಳಿ ಮನೆ ಸುತ್ತರಿತಾ ಇದ್ದಾಳೆ. ಈಗ ತಮ್ಮ ನೆಂಟಿನ ನನ್ನ ಜೀವನ ಸರ್ ಮಾಡ್ರಿ ಅಂತ ಕರೆಯಕ್ಕೆ ಬಂದಾಳೆ. ಅದಕ್ಕೆ ನಾನು ಏನು ಹೇಳ್ಬಿಡ್ರಿ ನೀವು ಅಂತಂದೆ. ಅವಳು ಹೆಂಗೆ ಅಂದರೆ ದುಡ್ಡಿದ್ದಾಗ ನೋಡ್ರಿ ಯಾವ್ಯಾವ ರೀತಿ ಯಾವ ಥರ ಆಡಿದ್ಲಿ. ಇವಾಗ ದುಡ್ಡಿಲ್ವಲ್ಲ ಅದಕ್ಕೆ ಇವಾಗ ಒಂಥರ. ನೋಡಿ ಏನೇ ಅಂದ್ರೂ ಮನುಷ್ಯನಿಗೆ ಬುದ್ಧಿ ಕಲ್ಸೋದೇ ದುಡ್ಡು ಅಂತೆ. ದುಡ್ಡಿಲ್ಲ ಅಂದರೆ ಮನುಷ್ಯ ಮೆತ್ಕಾಗೋದು. ಅವಾಗಲೇ ಅವನು ಯಾರ ಹತ್ರನೂ ಜೋರ ಮಾತಾಡೋಕೆ ಹೋಗಲ್ಲ. ಯಾರ ಹತ್ರನೂ ಜೋರು ಮಾಡೋಕ್ಕೋಗಲ್ಲ. ಏನಿಲ್ಲ. ದುಡ್ಡು ಇದ್ದುಬಿಟ್ರೆ ಮನುಷ್ಯನಿಗೆ ಆಕಾರ ಬರುತ್ತೆ. ಯಾರ್ದೇನು ಒಂಬತ್ತಕ್ಕ ಮಾತಾಡ್ತಾರೆ ಇಸುಗುಣ ಅಂತಾರೆ. ದುಡ್ಡು ಇದ್ದುಬಿಟ್ರೆ ಹಾಗೆ. ನೋಡ್ತಾ ಇರ್ರಿ. ಇನ್ನೇನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.